ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಕಂಪ್ಲೀಟ್ ರಿವ್ಯೂ ಮತ್ತೆ ಇವತ್ತು ಹೊಸ ಪ್ರೋಮೋ ಕೂಡ ಬಂದಿದೆ, ಅದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಬಿಗ್ ಬಾಸ್ ಸೀಸನ್ 11 ನಿನ್ನೆ ಎಪಿಸೋಡು 4ನೇ ದಿನ. ನಿನ್ನೆ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ರು, ಏನಾಗುತ್ತೆ. ಲಾಯರ್ ಜಗದೀಶ್ ಅವರು ಸಿಕ್ಕಾಪಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ಏನು ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾ ಇದ್ರು, ಏನಾಗುತ್ತೆ ಮುಂದೆ ಇನ್ನ ಅಂತ ಹೇಳಿ ಸಾಕಷ್ಟು ಜನ ಕುತೂಹಲದಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಕೊನೆಗೂ ಕೂಡ ಪ್ರೋಮೋದಲ್ಲಿ ಯಾವ ರೀತಿಯಾಗಿ ಅವರ ಸ್ಟೇಟ್ಮೆಂಟ್ಗಳು ಬಿಗ್ ಬಾಸ್ ಅನ್ನ ಎಕ್ಸ್ಪೋಸ್ ಮಾಡ್ತೀನಿ, ನಾನು ಮನ್ಸು ಮಾಡಿದ್ರೆ ಹೆಲಿಕಾಪ್ಟರ್ ತರಿಸ್ತೀನಿ, ಅದನ್ನೆಲ್ಲವೂ ಕೂಡ ಸ್ಟೇಟ್ಮೆಂಟ್ ಅನ್ನ ಕೂಡ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಏನಾಯ್ತು ರಾತ್ರಿವರೆಗೂ ಕೂಡ ಊಟ ಮಾಡಲಿಲ್ಲ ಲಾಯರ್ ಜಗದೀಶ್ ಅವರು. ಮೋಕ್ಷಿತಾ ಪೈ ಅವರು ಎಲ್ಲರೂ ಕೂಡ ಕರೆದ್ರು, ಊಟ ಮಾಡಿ ಸರ್, ಊಟದ ಮೇಲೆ ಯಾಕಿದ್ ಮಾಡ್ತೀರಾ, ಊಟ ಮಾಡಿ ಅಂತ ಹೇಳಿ. ಬಿಗ್ ಬಾಸ್ ಸ್ಪರ್ಧಿಗಳೇ ಅವ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ತೋರಿಸಿ, ಹೋಗ್ಲಿ ಏನೋ ಆಗಿದ್ದಾಯ್ತು ಬಿಡಿ, ಹೋಗ್ಲಿ ಊಟ ಮಾಡಿ ಅಂತ ಕರೆದ್ರು ಕೂಡ ಲಾಯರ್ ಜಗದೀಶ್ ಅವರು ಊಟನ ಮಾಡಲಿಲ್ಲ. ಲೇಟ್ ನೈಟ್ ಮಾಡಿದ್ರು ಅನ್ಸುತ್ತೆ. ಬೆಳಗ್ಗೆ ಕರಿತಿದ್ದಂಗೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಏನಾದರೂ ಬಿಗ್ ಬಾಸ್ ರೆಡ್ ಕಾರ್ಡ್ ಅನ್ನ ಕೊಟ್ಬಿಡ್ತಾರಾ ಲಾಯರ್ ಜಗದೀಶ್ ಅವರಿಗೆ, ಅಥವಾ ಲಾಯರ್ ಜಗದೀಶ್ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾರಾ ಅಂತ ಹೇಳಿ ಜನ ಕುತೂಹಲದಿಂದ ನೋಡ್ತಾ ಇದ್ರು. ನಿನ್ನೆ ಎಪಿಸೋಡ್ ಅಲ್ಲಿ ಫಸ್ಟ್ ಹಾಫ್ ವರ್ಗೂ ಕೂಡ ಜನರಿಗೆ ಅದೇ ರೀತಿ ಕುತೂಹಲ ಇತ್ತು, ಅದೇ ರೀತಿ ಕೂಡ ನಡೀತಾ ಇತ್ತು. ಬಟ್ ಆದ್ರೆ ನಂತರ ಬೆಳಕರಿತಿದ್ದಂಗೆ ಸ್ಟೋರಿ ಕಂಪ್ಲೀಟ್ಲಿ ಉಲ್ಟಾ. ಲಾಯರ್ ಜಗದೀಶ್ ಅವರು ಫಸ್ಟ್ ಶೇಕ್ ಹ್ಯಾಂಡ್ ಕೊಡ್ತಾರೆ ಧನರಾಜ್ ಅವರಿಗೆ, ನಿನ್ನೆ ನೀನು ಹೀರೋ ಆಗ್ಬಿಟ್ಟೆ, ಬಿಗ್ ಬಾಸ್ ಅಂದಾಗ ಇವೆಲ್ಲ ಇರಬೇಕು ಅಂತೇಳಿ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಎಲ್ರಿಗೂ ಕೂಡ ಒಂದ್ಸರಿ ಶಾಕ್ ಆಗುತ್ತೆ, ಏನಿದು ನಿನ್ನೆ ಈ ರೀತಿ ಮಾತಾಡಿದ್ರು, ಇವತ್ತು ನೋಡಿದ್ರೆ ಉಲ್ಟಾ ಆಗ್ಬಿಟ್ರಲ್ಲ ಅಂತ ಹೇಳಿ. ಲಾಯರ್ ಜಗದೀಶ್ ಅವ್ರ ಬಗ್ಗೆನೆ ಯಾರು ಮಾನಸ ಅವರು ಆ ಕಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಹೇಗೆ ಇವ್ರನ್ನ ನಂಬೋದು ಹೇಗೆ ಅಂತ ಹೇಳಿ ಚರ್ಚೆಯನ್ನ ಕೂಡ ಮಾಡ್ತಾ ಇರ್ತಾರೆ. ಬಟ್ ಎನಿವೆ ನನಗನ್ಸೋ ಪ್ರಕಾರ ಅವರು ಸದ್ಯದ ಮಟ್ಟಿಗೆ ನಿನ್ನೆ ಅಂತೂ ಅವರಿಗೆ ಸಿಟ್ಟು ಬಂದಿದ್ದಂತೂ ಪಕ್ಕ. ಯಾಕೆಂದ್ರೆ ಕಾಯ್ತಾ ಇದ್ರು, ಯಾರಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ, ಅದರಲ್ಲೂ ಶಿಶಿರ್ ಅವರು ಕೂಡ ಏನೋ ಒಂದು ಸ್ಟೇಟ್ಮೆಂಟ್ ಸುಮ್ಮನೆ ಮಾತಾಡುವಾಗ ನನ್ನ ಸುದ್ದಿ ಯಾಕೆ ಮಾತಾಡಿದೆ, ನಿನಗೇನಾದ್ರು ನಾನು ಹೇಳಿದ್ದ, ನನ್ನ ಸುದ್ದಿ ಯಾಕೆ ಮಾತಾಡಿದೆ ಅಂತ ಶಿಶಿರ್ ಅವರು ಲಾಯರ್ ಜಗದೀಶ್ ಅವರು ಕೂಡ ವಾದ ವಿವಾದಗಳನ್ನ ಮಾಡ್ಕೊತಾರೆ. ಅದು ಒಂದು ರೇಂಜಿಗೆ ಹೈಪ್ ಕ್ರಿಯೇಟ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಯಾರು ಕೂಡ ಅವ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಸಪರೇಟ್ ಆಗಿರ್ತಾರೆ. ಆಮೇಲೆ ಬೆಳಕರ್ದ್ಮೇಲೆ ಎಲ್ಲರ ಜೊತೆಗೂ ಕೂಡ ಎಲ್ಲರ ಜೊತೆಗೂ ಕೂಡ ಚೆನ್ನಾಗಿ ಮಾತಾಡ್ತಾರೆ, ಬಿಟ್ಬಿಡೋಣ, ಎಲ್ರಿಗೂ ಸಾರಿ, ಬಿಗ್ ಬಾಸ್ಗೂ ಸಾರಿ ಕೇಳ್ತಾರೆ, ಎಲ್ರಿಗೂ ಸಾರಿ ಕೇಳ್ತಾರೆ. ಒಂದು ಲೆಕ್ಕದಲ್ಲಿ ಹೋದ್ರೆ ಏನೋ ಒಂದು ಮಾತಾಡಬೇಕು ಅಂತ ಮಾತಾಡಿ ಆಮೇಲೆ ಅವರಿಗೂ ಸಿಟ್ಟು ಬಂದು ಏನೋ ಒಂದು ಫ್ಲೋ ಅಲ್ಲಿ ಹೇಳಿರ್ಬೋದು. ಬಟ್ ಇದು ಇನ್ನ ನಾಳೆ ಏನಾಗುತ್ತೆ ನೋಡಬೇಕು, ಕಿಚ್ಚನ ಪಂಚಾಯಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಜನ ಎಲಿಮಿನೇಷನ್ ಕೂಡ ಇದ್ದಾರೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಭಾನುವಾರ ಯಾರು ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಹೊರಗೆ, ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ, ಎಲಿಮಿನೇಟ್ ಆದವರಲ್ಲಿ. ನೆಕ್ಸ್ಟ್ ನಿನ್ನೆ ಏನು ಸ್ವಲ್ಪ ನಿನ್ನೆ ಎಪಿಸೋಡ್ ಅಲ್ಲಿ ಇನ್ನೊಂದು ಈಗ ಯಾರು ನರಕದಲ್ಲೇ ಇರ್ಲಿಕ್ಕೆ ಅರ್ಹರಾಗಿದ್ದಾರೆ, ನರಕದಲ್ಲೇ ಇರೋದಕ್ಕೆ ಯಾರು ಸೂಕ್ತ ವ್ಯಕ್ತಿಗಳು ಯಾರು ಅಂತ ಹೇಳಿ ಮನೆಯ ಸದಸ್ಯರೆಲ್ಲರಿಗೂ ಕೂಡ ಕೇಳಿದಾಗ, ಸ್ವರ್ಗ ನಿವಾಸಿಗಳಿಗೆ ಕೇಳಿದಾಗ ಬಹುತೇಕ ಜನರು ಚೈತ್ರ ಅವರ ಹೆಸರನ್ನ ಮತ್ತೆ ಗೋಲ್ಡ್ ಸುರೇಶ್ ಅವರ ಹೆಸರನ್ನ ತಗೊಂತಾರೆ, ಅವರಿಬ್ಬರೇ ಇರ್ಲಿಕ್ಕೆ ಸೂಕ್ತ ಅಂತ ಬಹುತೇಕ ಜನರು ತಗೊಂತಾರೆ. ಅವಾಗೆಲ್ಲೋ ಒಂದ್ ಕಡೆ ಕಣ್ಣೀರ್ ಹಾಕ್ತಾರೆ. ಗೋಲ್ಡ್ ಸುರೇಶ್ ಅವರು ಕೂಡ ಇದ್ರ ಬಗ್ಗೆ ಕಣ್ಣೀರನ್ನ ಹಾಕ್ತಾರೆ. ಅವರು ಉಪ್ಪಿನಕಾಯಿನ ಗೌತಮಿ ಅವರ ಹತ್ರ ಉಪ್ಪಿನಕಾಯಿ ತೆಗೆದುಕೊಂಡು ಮಾಡಿದಷ್ಟೇ ಬಿಟ್ಟರೆ ನಾನು ಏನು ಮಾಡಿಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ವಾದ ವಿವಾದಗಳು ನಡೀತವೆ. ನಾನು ಆ ರೀತಿ ಮಾಡಿಲ್ಲ ಅಂತ ಅವ್ರು ಹೇಳಲಿಕ್ಕೆ, ನೀವು ಹೀಗೆ ಮಾಡಿದ್ದೀರಿ ಅದಕ್ಕೆ ನಾನು ನಿಮಗೆ ಇದು ಮಾಡಿದ್ದೀನಿ ಅಂತ ಹೇಳಿ, ವೋಟ್ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ, ಅಂದ್ರೆ ನಾಮಿನೇಟ್ ಮಾಡಿದ್ದೀನಿ, ನೀವು ಅಲ್ಲೇ ಇರಬೇಕು ಅಂತ ಹೇಳಿ ನಾಮಿನೇಟ್ ಮಾಡಿದ್ದೀನಿ ಅಂತ ಹೇಳಿ. ಆಮೇಲೆ ಒಂದು ಆಟ ಶುರುವಾಗುತ್ತೆ. ಅವ್ರು ಬಿಗ್ ಬಾಸ್ ಹೇಳಿರ್ತಕ್ಕಂಥ ಕಲರ್ ಬಾಲ್ ಅನ್ನ ಒಬ್ರು ಯಾರು ಕಲೆಕ್ಟ್ ಮಾಡ್ತಾರೆ ಅವರಿಗೆ ಯಾರು ಸಮರ್ಥರಿದ್ದಾರೆ ಅಂತ ಹೇಳಿ ಅಲ್ಲಿ ಆಟದ ನಡೆಯುವಾಗ ಸಹಜವಾಗಿ ಬಿಗ್ ಬಾಸ್ ಮನೆಯಲ್ಲಿ ಫಿಸಿಕಲ್ ಟಾಸ್ಕ್, ಓಕೆನಾ, ಫಿಸಿಕಲ್ ಟಾಸ್ಕ್ ಅಂತ ಇದ್ದಾಗ ಒಬ್ರ ಮೇಲೆ ಒಬ್ರು ಸಹಜವಾಗಿ ಅಗ್ರೆಸಿವ್ ಆಗಿ ಆಡುವಾಗ, ಓಕೆನಾ, ಆಡುವ ಬರದಲ್ಲಿ ಅಗ್ರೆಸಿವ್ನೆಸ್ ಜಾಸ್ತಿ ಆಗ್ಬಿಡುತ್ತೆ. ಆಗ ಸ್ವಲ್ಪ ಇವರು ಕೂಡ ಸುಸ್ತಾಗ್ಬಿಡ್ತಾರೆ. ನಾರ್ಮಲ್ ಆಗಿ ಆಟ ಆಡ್ತಿರ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ತ್ರಿವಿಕ್ರಮ್ ಅವರು ಸ್ವಲ್ಪ ಟೈರ್ಡ್ ಆಗಿ ಸುಸ್ತಾಗ್ತಾರೆ. ಬಟ್ ಇವತ್ತಿನ ಪ್ರೋಮೋ ನೋಡಿದಾಗ ಏನು ಪ್ರಾಬ್ಲಮ್ ಆಗಿಲ್ಲ, ಅವರಿಗೆ ಆರಾಮಾಗಿದ್ದಾರೆ. ಬಟ್ ಇವತ್ತಿನ ಪ್ರೋಮೋ ಬಗ್ಗೆ ಹೇಳಬೇಕು ಅಂದ್ರೆ ಇಷ್ಟು ನಡೆಯುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಆಟ ಶುರು ಆಗುತ್ತೆ, ಅವಾಗ ತ್ರಿವಿಕ್ರಮ್ ಅವರು ಸ್ವಲ್ಪ ಟೈರ್ಡ್ ಆಗ್ತಾರೆ. ಅದಾದ ನಂತರ ಇವತ್ತಿನ ಒಂದು ಪ್ರೋಮೋದಲ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ರೀ ಎಂಟ್ರಿ ಆಗಿದ್ದಾರೆ. ಇವತ್ತಿನ ಪ್ರೋಮೋದಲ್ಲಿ ನೋಡಕ್ ಹೋದ್ರೆ ಶಿಶಿರ್ ಅವರು ಕೆಳಗೆ ನೆಲಕ್ಕೆ ಬಿದ್ದು ಸ್ವಲ್ಪ ಸುಸ್ತಾದವ್ರ ತರ ನೋಡಿದ್ವಿ, ನಾವು ಕೂಡ ನೋಡ್ಲಿಕ್ಕೆ ಸ್ವಲ್ಪ ಸುಸ್ತಾದವ್ರ ತರ ಕಾಣ್ತಾ ಇದ್ರು. ಏನಾಗಿದೆ ಅಂತ ಇವತ್ತಿನ ಎಪಿಸೋಡ್ ಅನ್ನ ನೋಡಿ ವೇಟ್ ಮಾಡಿ ನೋಡಬೇಕು. ಹಾಗಾಗಿ ಇದೆಲ್ಲವೂ ಕೂಡ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್, ಪ್ರೋಮೋ ಬಗ್ಗೆ, ಎಪಿಸೋಡ್ ಬಗ್ಗೆ ರಿವ್ಯೂ ಅನ್ನು ಕೂಡ ಮಾಡಿದ್ದೀನಿ. ದಿನನಿತ್ಯವೂ ಕೂಡ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ನಮ್ಮ ಒಂದು ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಕೊಡಿ ಗೈಸ್, ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.